ಹಲೋ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ ದಿನ? ಚೆನ್ನಾಗಿ ಹೋಯ್ತಾ? ಓಕೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ನೋಡೋಣ. ನಿನ್ನೆ ಒಂದು ಸೆಷನ್ ಅಲ್ಲಿ ನಾವು SATPIN ಈ ಲೆಟರ್ಸ್ ಶಬ್ದ ಫೋನಿಕ್ ಸೌಂಡ್ಸ್ ನಾವು ನೋಡಿದ್ವಿ ಅಲ್ವಾ? ನೆನ್ಪಿದ್ಯಾ ನಿಮ್ಮೆಲ್ಲರಿಗೂ? ಯು ರಿಮೆಂಬರ್ ದ ಸೌಂಡ್ಸ್, ರೈಟ್? Sounds of the letter SATPIN. It goes for the letter S. A, ant. Yes. For letter T. For letter P. E. For letter I. Nice. Excellent. And it goes for the letter N. So I hope you remember the sounds of these 6 letters. Same way, we are going to see sounds of few more words. Before that, let us quickly update ourselves. All right, we'll quickly update ourselves. One moment. Shall we speak? So we need some amount of motivation for every day, right? ದಿನಕ್ಕೊಂದು ಮೋಟಿವೇಶನ್ ಇರ್ಬೇಕಲ್ಲ ಅವತ್ತಿನ ದಿನ ಚೆನ್ನಾಗಿ ಹೋಗೋದಕ್ಕೆ. ಎಸ್, ದ ಮೋಟಿವೇಶನ್ ಕೋಡ್ ಫಾರ್ ದ ಡೇ ಇಸ್ ಯು ಡೋಂಟ್ ಹ್ಯಾವ್ ಟು ಬಿ ಗ್ರೇಟ್ ಟು ಸ್ಟಾರ್ಟ್, ಬಟ್ ಯು ಹ್ಯಾವ್ ಟು ಸ್ಟಾರ್ಟ್ ಟು ಬಿ ಗ್ರೇಟ್. ಥಾಟ್ ಬೈ ಜಿಗ್ಲರ್. ಅಂದ್ರೆ ನೀವು ತುಂಬಾ ದೊಡ್ಡವರಾಗಬೇಕಂದ್ರೆ ಜೀವನದಲ್ಲಿ ತುಂಬಾ ಹೆಚ್ಚಾಗಿ ಕಲ್ತಿರ್ಬೇಕು. ಆವಾಗ್ಲೇ ಒಂದ್ ವಿಷಯನ ಶುರು ಮಾಡಕ್ಕಾಗತ್ತೆ. ಒಂದ್ ವಿಷಯವನ್ನ ನಾವು ಶುರು ಮಾಡಕ್ ಆಗ್ಬೋದು ಅಂತ ಇಲ್ಲ. ನೀವು ಒಂದ್ ವಿಷಯನ ಕಲಿಬೇಕು ಅನ್ನುವ ಭರವಸೆಯ ಆಸೆ ನಿಮ್ಮಲ್ಲಿ ಇದ್ರೆ ನೀವೆಲ್ಲರೂ ಒಂದ್ ದೊಡ್ಡವರಾಗಿ ವಿಲ್ ಡೆಫಿನೆಟ್ಲಿ ಬಿಕಮ್ ಅ ಗ್ರೇಟ್ ಪರ್ಸನ್ ಡೌನ್ ದ ಲೇನ್. ಯು ಡೋಂಟ್ ಹ್ಯಾವ್ ಟು ಬಿ ಗ್ರೇಟ್ ಟು ಸ್ಟಾರ್ಟ್, but you have to start to be great. So a small motivating quote. Let's quickly update ourselves. Do you know who designed the symbol of Indian rupee? Any idea, children? ನಮ್ಮ ದೇಶದ ಬಗ್ಗೆ ಕೆಲವು ವಿಷಯಗಳು ನಮ್ಗೆ ತಿಳಿದಿರ್ಬೇಕಲ್ಲ. ಹೇಗೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ, ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಫ್ರೂಟ್, ನ್ಯಾಷನಲ್ ಸ್ಪೋರ್ಟ್ ಇವೆಲ್ಲ ಗೊತ್ತಿದೆ. ಈ ರುಪಿ ಸಿಂಬಲ್ ತುಂಬಾ ವರ್ಷಗಳಿಂದ ಈ ಸಿಂಬಲ್ ನಾವು ಬಳಸ್ತಾ ಇದೀವಲ್ಲ, ಇದು ಯಾರು ಡಿಸೈನ್ ಮಾಡಿದ್ರಂತ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? It was designed by this person. His name is Udhay Kumar Dharmalingam. He is a postgraduate in design from Indian Institute of Technology. So the government officially approved the symbol on July 15, 2010. ಒಂದ್ ಸಣ್ಣ ಪುಟ್ಟ ವಿಷಯ ನಾವು ತಿಳ್ಕೊಬೋದಲ್ವಾ? ಯಾವಾಗ್ಲೂ ಮ್ಯಾಕ್ಸ್ ಅಲ್ಲಿ ನಾವು ಇದು ಮಾಡಿರ್ತೀವಿ, ರುಪಿ ಸಿಂಬಲ್ ಹಾಕಿನೇ ಅಮೌಂಟ್ ದುಡ್ಡನ್ನ ಭರಿತೀವಿ ಅಲ್ವಾ? ಯು ನೀಡ್ ಟು ನೋ, ರೈಟ್, ಹೂ ಡಿಸೈನ್ ಆರ್ ಪಾಯಿಂಟ್ ದ ಸಿಂಬಲ್. ಇಟ್ ಇಸ್ ನನ್ ಅದರ್ ದೆನ್ ಉದಯ್ ಕುಮಾರ್ ಧರ್ಮಲಿಂಗಂ. ಆಲ್ ರೈಟ್, ನೆನಪಲ್ಲಿ ಇಟ್ಕೊಳ್ಳಿ. ನಮ್ ದೇಶದಲ್ಲಿ ಯಾವ ಊರನ್ನ ಸ್ಕಾಟ್ಲೆಂಡ್ ಅಂತ ಕರಿತೀವಿ? ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ನಮ್ ಕರ್ನಾಟಕದಲ್ಲೇ ಇದೆ ಈ ಊರು. ಗೊತ್ತಿದ್ಯಾ ನಿಮ್ಗೆ ಎಲ್ಲರಿಗೂ? ನಿಮ್ಗೆ ಯಾರಾದ್ರೂ ಗೊತ್ತಿದೆ ಚಾಟ್ ಬಾಕ್ಸ್ ಅಲ್ಲೋ ಅನ್ಮ್ಯೂಟ್ ಮಾಡಿನೋ ಹೇಳ್ಬೋದು. ಅನ್ಮ್ಯೂಟ್ ಆರ್ tell me in chat box as well. Yes, some of you have guessed it rightly. It is Coorg. Coorg is being called as Scotland of India. So we need some amount of motivation. Apart from motivation, we need to keep updating ourselves every day, right? ಜನರಲ್ ನಾಲೆಜ್ ನಾವು ಇಂಪ್ರೂವೈಸ್ ಮಾಡ್ಕೊಂಡೇ ಇರ್ಬೇಕು, ನಮ್ಮ ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೊಬೇಕು. ಎಲ್ಲಾನು ಮುಖ್ಯ ಅಲ್ವಾ? ಓದೋದ್ಕಿಂತ ಹೆಚ್ಚಾಗಿ ಬೇರೆ ವಿಷಯಗಳು ನಾವು ಮಾಡ್ಬೇಕಲ್ಲ. ಪ್ರೈಮರಿ focus is on our education. Apart from that, we need to keep updating ourselves, learn new skills. These are also very important, right? ಆಹಾ, ಇಲ್ಲೊಂದು ಎರರ್ ಇದೆ ಈ ಸೆಂಟೆನ್ಸ್ ಅಲ್ಲಿ. ಹೇಳಕ್ಕಾಗತ್ತಾ? ಯಾರಿಗಾದ್ರೂ ಐಡೆಂಟಿಫೈ ಮಾಡಕ್ಕಾಗತ್ತಾ? ಚಿಲ್ಡ್ರನ್ ಆರ್ ಹ್ಯಾಪಿ ಟು ಸಿ ದ ಡಿಯರ್ಸ್. ಚಿಲ್ಡ್ರನ್ ಆರ್ ಹ್ಯಾಪಿ ಟು ಸಿ ದ ಡಿಯರ್ಸ್. ಏನಿದೆ ಇದ್ರಲ್ಲಿ ತಪ್ಪು? ಮಕ್ಕಳು ಜಿಂಕೆಗಳನ್ನ ನೋಡಿದ್ರೆ ಸಂತೋಷವಾಗ್ತಾ ಇದ್ದಾರೆ, ಸರಿ ತಾನೇ ಇದೆ? ಇಂಗ್ಲಿಷ್ ಅಲ್ಲಿ ಸರಿಗಿದೆಯಾ ಈ ಪದ? ಯಾವ್ದಾದ್ರು ವರ್ಡ್ ಸ್ಪೆಲ್ಲಿಂಗ್ ಮಿಸ್ಟೇಕೋ ತಪ್ಪಾಗಿರೋ ಒಂದು ಪದನ ಇಲ್ಲಿ ಬಳಸಿದಾರಾ? ಎಸ್, ಯು ಆರ್ ರೈಟ್, ಅಬ್ಸಲ್ಯೂಟ್ಲಿ ರೈಟ್.
ಏನ್ ಗೊತ್ತಾ, ನಿಮ್ಮಲ್ಲಿರೋ ಕೆಲವರಿಗೆ ಗೊತ್ತಿಲ್ಲ ಅಲ್ಲ. ದ ವರ್ಡ್ ಡೀರ್ಸ್ ಇಸ್ ರಾಂಗ್. ಅಂದ್ರೆ ಡೀರ್ ಅನ್ನೋ ಪದಕ್ಕೆ ಪ್ಲೂರಲ್ ಫಾರ್ಮು ಡೀರೆ, ಅದನ್ನ ನಾವು ಡೀರ್ಸ್ ಅಂತ ಹೇಳೋದಿಲ್ಲ. ಓಕೆ, ಸೇಮ್ ವೇ ಫಾರ್ ಫಿಶ್, ಫರ್ನಿಚರ್, ಅವೆಲ್ಲ ನಾವು ಪ್ಲೂರಲ್ ಫಾರ್ಮ್ ಅಲ್ಲೂ ಆ ವರ್ಡ್ ಆಗಿ ರಿಟೇನ್ ಆಗುತ್ತೆ. ಅದನ್ನ ಪ್ಲೂರಲ್ ಫಾರ್ಮ್ ಅಲ್ಲಿ ಎಸ್ ಅನ್ನ ನಾವು ಸೇರಿಸೋದಿಲ್ಲ. ಸೊ ಚಿಲ್ಡ್ರನ್ ಆರ್ ಹ್ಯಾಪಿ ಟು ಸಿ ದ ಡೀರ್ ಅಷ್ಟೇ ಹೇಳೋದು, ಡೀರ್ಸ್ ಅಂತ ಹೇಳಲ್ಲ. ಸೊ ಒಂದು ಮೋಟಿವೇಶನಲ್ ಥಾಟ್, 2 ವಿಷಯ ಹೊಸದಾಗಿ ಕಲ್ತಿದ್ವಿ. ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಕೂರ್ಗ್ ಅಂತ ಹೇಳ್ತೀವಿ, ಮತ್ ಬೇರೆ ಏನು, ಹೂ ಡಿಸೈನ್ಡ್ ಆರ್ ರುಪಿ ಸಿಂಬಲ್ ವಾಸ್ ಉದಯ್ ಕುಮಾರ್ ಧರ್ಮಲಿಂಗ. ಡೂ ರಿಮೆಂಬರ್ ಇಟ್. Also, one particular thing about our English grammar, that also we saw. Plural form of deer is deer itself. It isn't deers. All right? Okay. Fine. We saw phonic sounds of SATPIN. Right? Apart from that, are there any other letters? There are many letters. ಎಷ್ಟಿದೆ? We just saw 21 letters. ಅದಕ್ಕಿಂತ ಹೆಚ್ಚಾಗಿರೋ ಮಿಕ್ಕಿರೋ ಅಕ್ಷರಗಳ ಶಬ್ದನೂ ನಮ್ಗೆ ಗೊತ್ತಿರ್ಬೇಕಲ್ಲ, ಅವನ್ನ ನಾವು ನೋಡೋಣ. ಬಟ್ ಇನ್ ಅನ್ ಇಂಟ್ರೆಸ್ಟಿಂಗ್ ಮ್ಯಾನರ್. ಅದ್ರಲ್ಲಿ ನಿಮ್ಗೊಂದು ಹುಕ್ಕು ಇರುತ್ತೆ. 2 ಅಕ್ಷರಗಳಿಗೆ ಒಂದೇ ತರದ ಶಬ್ದ ಕೊಡ್ತೀವಿ, ಆದ್ರೆ ಅದನ್ನ ನಾವು ಹೇಗೆ ಐಡೆಂಟಿಫೈ ಮಾಡೋದು ಅದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಆಯ್ತಾ? ಇವತ್ತಿನ ಕ್ಲಾಸಲ್ಲಿ ಒಂದು ಅಕ್ಷರ ನಿಮಗೆ ಒಂದು ಇನ್ಕ್ವಿಸಿಟಿವ್ ಆಗಿ, ಅದು ಯಾವ ಅಕ್ಷರೋ, ಅದು ಯಾವ ಲೆಟರ್ಗೆ ಒಂದೇ ತರದ ಶಬ್ದ ಇದೆ, ಯೋಚನೆ ಮಾಡ್ತಾನೆ ಇರಿ. ನಾನು ಇವಾಗ ತೋರಿಸ್ತೀನಿ, ಅದರಿಂದ ನೀವು ಕಂಡುಹಿಡಿತೀರಾ. ಓಕೆ, ಎರಡು ಅಕ್ಷರ ಒಂದೇ ರೀತಿಯಾಗಿರೋ ಶಬ್ದ ಕೊಡುತ್ತೆ, ಆದ್ರೆ ಬೇರೆ ಬೇರೆ ಜಾಗದಲ್ಲೇ ಅದನ್ನ ನಾವು ಬಳಸ್ತೀವಿ. ಅದ್ ಏನದು ಅಂತ ತಿಳ್ಕೊಳ್ಳೋಣ, ಒಂದೊಂದಾಗಿ ನೋಡೋಣ ಮಕ್ಕಳು. ಓಕೆ, goes the sound for the letter C. Cat. Yes, the sound for the letter C is k. ಹೇಳಿ ನನ್ನ ಜೊತೆ ನೀವೂನು. It's the sound for the letter C. ನಾವೆಲ್ಲರೂ ಈ ಪದನ ಬಳಸಿರ್ತೀವಿ, ಚಿಕ್ಕ ವಯಸ್ಸಿಂದಾನೇ ಹೇಳ್ತಾ ಇದೀವಿ. ಇದ್ರಲ್ಲಿ ಏನ್ ಮ್ಯಾಮ್ ವಿಶೇಷವಾಗಿದೆ? ನಮ್ಗೆಲ್ಲ ಗೊತ್ತಿರೋದೆ, ಆದ್ರೆ ಅದ್ರ ಸೌಂಡ್ ನಮ್ಮೆಲ್ಲರಿಗೂ ತಿಳಿದಿದೆ. ಪ್ರತಿಯೊಂದು ಅಕ್ಷರಕ್ಕೂ ಅದೇ ರೀತಿಯಾಗಿರೋ ಸೌಂಡ್ ಬರತ್ತಾ? ಯಾಕಂದ್ರೆ ಲೆಟರ್ ಸಿ ಅಂತ ಹೇಳ್ತೀವಿ, ಆದ್ರೆ ಆ ಸಿ ಅನ್ನೋ ಅಕ್ಷರಕ್ಕೆ ಏನ್ ಸೌಂಡ್ ಇದೆ? ದಿ ಸೌಂಡ್ ಫಾರ್ ದ ಲೆಟರ್ ಸಿ. ಓಕೆ, ಫೈನ್. ನೆಕ್ಸ್ಟ್, ಇಟ್ಸ್ ದ ಲೆಟರ್ ಕೆ. Letter is K, the sound is K. The sound is K. Kite. Yes, this is how we say K, K, kite. Next goes the letter E. A. The letter is E, but the sound, phonic sound attached to this letter is A. A, A, egg. What is it? A. Egg, right? Elephant, ear, egg, eagle. But in some words, we are not using the phonic sound as a. Ear ಅನ್ನೋ ಪದದಲ್ಲಿ ಆ ತರ ನಡೀತಿದ್ಯಾ? ಇಲ್ಲ. The phonic sound of letter E is a, not A. Is a. Egg. Okay? Next comes the letter H. H. Ha. Ha. Hand. Heart. Ha. Ha. It's the sound for the letter H. Next comes the letter R. 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 Sound for the letter R. R. Rat, row, rabbit,
Radio. R. I hope the sound for the letter R is audible to everyone. All right. K, A, H, R. These are the sounds that we have seen for C, K, E, H, R. Next, M. ಇವತ್ತು ಊಟ ಹೇಗಿತ್ತು ಅಂತ ಕೇಳಿದ್ರೆ ಹೇಗೆ ಹೇಳ್ತೀರಾ ನೀವು? ತುಂಬಾ ಚೆನ್ನಾಗಿತ್ತು ಅಂತಾರೆ ಹೇಳ್ತೀರಾ ಅಲ್ಲ? ಯು ಸೇ ಇಟ್ ಇನ್ ದಿಸ್ ಮ್ಯಾನರ್. ದ ಸೌಂಡ್ ಫಾರ್ ದ ಲೆಟರ್ ಎಂ ಇಸ್ ತರ ಹೊಟ್ಟೆ ಉಜ್ಕೊಂಡು ಹೇಳ್ತೀರಾ ಅಲ್ಲ? ದ ಸೌಂಡ್ ಫಾರ್ ದ ಲೆಟರ್ ಎಂ ಇಸ್ for the letter D. Sound goes for the letter D. D. Dog. Okay, we have seen C, K, E, H, R, M, D. Phonic sounds of these letters. Now, I'm going to show the picture. You're going to tell me the word. It is easy for you to know the word. You'll identify it easily. But are you identifying with the help of the phonic sound? A. Cap. Yes? A. Cap. So I have included the phonic sounds of the letters that we saw previously in the last class as well. ಆ ಅಕ್ಷರಗಳ ಶಬ್ದನೂ ಇರುತ್ತೆ. ಇವತ್ತು ನೋಡಿರೋ ಅಕ್ಷರಗಳ ಶಬ್ದ ಅದನ್ನು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ವರ್ಡ್ಸ್ ಬಗ್ಗೆ ವರ್ಡ್ಸ್ ನೋಡುವಾಗ. What is the word? Sorry, one moment. ಗೊತ್ತಾಯ್ತಾ ಏನ್ ವರ್ಡ್ ಅಂತ? ಈ ಪಿಕ್ಚರ್ ನೋಡಿದ್ರೇನೆ ಗೊತ್ತಾಗಿರುತ್ತೆ. ಅಲ್ಲೇ ಒಂದು ಹಿಂಟ್ ವರ್ಡ್ ಇದೆ. Kit. Yes, it's a first aid kit. Kit is the word. So we are pronouncing the word with the help of the phonic sound. What is this person doing? Eat. Eat. All right. ಇದೇನಿದು? Perfect. Hen it is. With the sounds, we are spelling out the word. Next one. At. At. Rat. I hope you are also identifying the word with the help of the phonic sound. Correct? ಏನಪ್ಪ ಇದು? ದೊಡ್ಡ app. Map. Map. Perfect. What is this word? Drum. Drum. Okay. We have identified the sounds of the letter C, K, E, H, R, M, D. In the beginning, I told there are two letters for which the phonic sound is the same. ಒಂದೇ ತರದ ಶಬ್ದ ಇರತ್ತೆ ಈ ಎರಡು ಅಕ್ಷರಗಳಿಗೂ ಅಂತ ನಾನು ಹೇಳಿದೆ. ಯಾವ ಅಕ್ಷರ ಅಂತ ನೀವು ಐಡೆಂಟಿಫೈ ಮಾಡಿದ್ರ? ಇವತ್ತು ನಾನು ತೋರಿಸಿರೋ ಅಕ್ಷರಗಳ ಬಗ್ಗೆನೇ ನಾನು ಹೇಳ್ತಿರೋದು. Has anyone guessed it? Yes. It is the letters C and K. Both of them are having the similar sounds as K. Then ಹೇಗೆ ನನಗೆ ಗೊತ್ತಾಗುತ್ತೆ ನಾನು ಯಾವಾಗ ಸಿ ಬಳಸಬೇಕು, ಎಂತಹ ಪದಗಳಿಗೆ ನಾನು ಕೆ ಉಪಯೋಗಿಸಬೇಕು ಪ್ರಾರಂಭದಲ್ಲಿ ನನಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಏನಾದರೂ ಒಂದು ರೂಲ್ ಇದೆಯಾ? Yes, there is a rule. Yes, there is a rule. If you remember this rule, you will definitely begin the word with either C or K. ಆ ರೂಲ್ ನಾನು ನೋಡ್ಬಿಡೋಣ ಫಸ್ಟ್. So C goes with the letter
ಇವಾಗ ವವಲ್ಸ್ ನಿಮ್ಗೆಲ್ಲ ಗೊತ್ತಿದೆ. ವವಲ್ ಲೆಟರ್ಸ್ ಎಲ್ಲ ಯಾವುದು? A E I O U. ಇದೆಲ್ಲ ನಿಮ್ಗೆ ಗೊತ್ತಿದೆ, ಹೋದ್ ಕ್ಲಾಸಲ್ಲೂ ನಾವು ನೋಡಿದ್ವಿ, ಕರೆಕ್ಟಾ? ಚಿಕ್ಕ ವಯಸ್ಸಿಂದ ನಾವು ಕಲಿತಿರೋದೆ. ಅಕಸ್ಮಾತ್ ಈ ಸಿ ಆದ್ಮೇಲೆ ಫಾಲೋ ಆಗೋ ಲೆಟರ್ಸ್ ಆಗಿರೋದು, ಇಫ್ ಎಟ್ ಆಲ್ ಇಟ್ ಇಸ್ A O and U, we begin the word with the letter C. C goes with A, O and U. K goes with the other two. K goes with the other two. ಹೀಗ ರೂಲ್ ನ ನೆನಪಲ್ಲಿ ಇಟ್ಕೊಳ್ಳಿ. C goes with A, O and U. K goes with the other two. What is the other two? The other two is nothing but the letters I and E. ಇವಾಗ ಯು ಜಸ್ಟ್ ಇಮ್ಯಾಜಿನ್, ನಿಮ್ಗೆ ತುಂಬಾ ಪರಿಚಯವಾಗಿರೋ ಪದಗಳೇ. ಕ್ಯಾಟ್, ಕ್ಯಾಟ್. The letter in this word, the starting letter is C. You imagine, you visualize yourself. It is followed by the letter what? It is A. Cat. Yes, C is followed by A. C goes with A, O and U. Caught. Cut. Cup. Yes. So C goes with the letter A, O and U. K goes with the other two. ಈ ತರ ಈ ಸಿ ಅನ್ನೋ ಅಕ್ಷರದೊಳಗೆ A, O, U ಅದನ್ನ ಡ್ರಾಯಿಂಗ್ ಮಾಡಿ ಇಟ್ಕೊಳ್ಳಿ. ಇನ್ ದ ಫಾರ್ಮ್ ಆಫ್ ಅ ಕ್ಯಾಟ್. ಕೆ ಅನ್ನೋ ಅಕ್ಷರ ಒಳಗೆ I and E. K goes with the letter I and E. Kite. Kettle. Correct? K goes with the other two. ಕೆಲವು ಪದಗಳು ಹೇಳಕ್ಕಾಗತ್ತಾ ನಿಮ್ಗೆ? Can you tell me few words which follows this rule? ಹೇಳಕ್ಕಾಗತ್ತಾ? C goes with A, O and U. Drawn it in the form of a cat. Okay? Cat. C goes with A, O and U. K. It goes with the other two. Cat. Cup. Any other word? Pot. Exactly. A, O and U. So simple words. Cattle. Cattle. In this also you see, after C, it has been followed with the letter, vowel letter A. So C goes with A, O and U. K goes with the other two. Kettle. So if it is followed with the letter E or I, we begin the word with the letter K. Although the phonic sound of both these letters C and K is to be the same, we follow this rule A, O and U. We start with A. I'm so sorry. We start with the letter C. For K, it's the other two, I and E. Alright, you will remember this rule. You can let me know the words that you have come across beginning with C that follows the rule that I have told you today. Right? Will you tell me in the next class? I found these words, ma'am, wherein it follows this rule of A, O and U. Also for letter K. Right? I hope you will remember it. Okay. ಈಗ ಕೆಲವು ಸೆಂಟೆನ್ಸಸ್ ನೋಡೋಣ. ಆ ಸೆಂಟೆನ್ಸ್ಗಳು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅದನ್ನ ಸರಿಯಾಗಿ ಅರೇಂಜ್ ಮಾಡಕ್ ಆಗತ್ತಾ ಅಂತ ಫಸ್ಟ್ ನೋಡೋಣ. ಸೆಂಟೆನ್ಸಸ್ ನ ಅರೇಂಜ್ ಮಾಡೋದಾ? ಅದೇನ್ ಮ್ಯಾಮ್ ಅದು? ನೋಡೋಣ. ಇಲ್ಲಿ ನೋಡಿದ್ರೆ ಒಂದ್ ಮಗು ನಗ್ತಾ ಇದೆ. ಲಾಫ್ಟ್ ದ ಚೈಲ್ಡ್ ಹೇಳ್ಬೋದಲ್ಲ? ಏನಿ ತಪ್ಪಿದ್ದಲ್ಲಿ? ಲಾಫ್ಟ್ ದ ಚೈಲ್ಡ್, ನಗ್ತು ಮಗು, ಹೀಗೆ ತಾನೇ ಹೇಳ್ತೀವಿ. ಸಾಮಾನ್ಯವಾಗಿ ಮಾತಾಡುವಾಗ ಆ ತರ ಹೇಳ್ತೀವಿ. ಹೇಳಿದ್ರೆ ಏನ್ ತಪ್ಪ? ಇಲ್ಲ, ಇದೆ ಈ ಆರ್ಡರ್ ಸರಿ ಇದೆಯಾ? ಬೇರೆ ಆರ್ಡರ್ ಅಲ್ಲಿ ಬರಿಬೇಕಾ? ಹಾ, ದ ಚೈಲ್ಡ್ ಲಾಫ್ಟ್.
ದಿಸ್ ಸೌಂಡ್ಸ್ ಬೆಟರ್ ರೈಟ್. ಯಾರು ನಕ್ಕಿದ್ರು ಆ ಮಗು ನಕ್ತು. ದ ಚೈಲ್ಡ್ ಲಾಫ್ಡ್. ಅ ಬೈಸೈಕಲ್ ಪರ್ಚೇಸ್ಡ್ ರಾಜು. ಸೈಕಲ್ನ ರಾಜು ಪರ್ಚೇಸ್ ಮಾಡ್ದ. ಕನ್ನಡದಲ್ಲಿ ಹೇಳುವಾಗ ಓಕೆ, ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ನ ಫಾರ್ಮ್ ಮಾಡುವಾಗ ಈ ತರ ಹೇಳ್ಬೋದಾ? ಆ ಬೈಸೈಕಲ್ ಪರ್ಚೇಸ್ಡ್ ರಾಜು. ಯಾರಪ್ಪ ಪರ್ಚೇಸ್ ಮಾಡಿದ್ರು? ರಾಜು ಪರ್ಚೇಸ್ ಮಾಡ್ದ. ಯಾರು? ರಾಜು. ಏನ್ ಮಾಡ್ದ? ತಗೊಂಡ. ಒಂದು ಬೈಸೈಕಲ್ ನ ಪರ್ಚೇಸ್ ಮಾಡ್ದ. ಸೊ ಫಸ್ಟ್ ಹೂ ಪರ್ಚೇಸ್ಡ್ ದಟ್ ಕಮ್ಸ್, ದೆನ್ ವಾಟ್ ಹಿ ಡಿಡ್ ಅಪಿಯರ್ಸ್. ಆಮೇಲೆ ಏನ್ ತಗೊಂಡ ಅನ್ನೋದು ಕೊನೆಯಲ್ಲಿ ಬರ್ತಿದೆ ಅಲ್ವಾ? ಸೊ ಇದರಿಂದ ನಿಮ್ಗೆ ಏನಾದ್ರೂ ಗೊತ್ತಾಗ್ತಿದ್ಯಾ ಮಕ್ಕಳೇ? ಪ್ರೆಸೆಂಟೆಡ್ ಅ ಐ ವಾಚರ್. ಒಂದು ವಾಚ್ನ ನಾನು ಪ್ರೆಸೆಂಟ್ ಮಾಡಿದೆ, ಅದೇ ಸೆಂಟೆನ್ಸು. ನಾನು ಇಂಗ್ಲಿಷ್ ಅಲ್ಲಿ ಹೇಳುವಾಗ ಹೇಳ್ತೀನಿ. ಐ, ಓಕೆ, ವೆರಿ ಗುಡ್. ಪ್ರೆಸೆಂಟೆಡ್ I presented her a watch. I presented her a watch. ನಾನು ಅವಳಿಗೊಂದು ವಾಚ್ ಅನ್ನ ಪ್ರೆಸೆಂಟ್ ಮಾಡಿದೆ. ನಾನ್ ಮಾಡಿದೆ. ಯಾರು ಕೊಡ್ತಿದಾರೋ ಅದು ಮೊದಲೇ ಬರ್ತಿದೆ. ಆತರ ಹೇಳಿದ್ರೆ ಅದು ಒಂದು ಅರ್ಥ ಕೊಡೋ ಪದವಾಗಿರೋ ಸೆಂಟೆನ್ಸ್ ಆಗತ್ತಲ್ಲ. ಆ ವಾಕ್ಯ ರಚನೆ ಅಲ್ಲಿ ಚೆನ್ನಾಗಿರೋ ತರ ಇದೆ ಅಲ್ಲ. ಅ ಟು ಗೇವ್ ವಿ ಬುಕ್ ರೋಹನ್ ಅಂದ್ರೆ ನನ್ಗೇನ್ ಅರ್ಥ ಆಗುತ್ತೆ? ಈ ವರ್ಡ್ಸ್ ಎಲ್ಲ ಜಂಬಲ್ಡ್ ಅಪ್ ಆಗಿದೆ. ರೋಹನ್ ನನಗೆ ಒಂದು ಬುಕ್ ಅನ್ನ ಕೊಟ್ಟ ಅಂತ ಅರ್ಥ ಮಾಡ್ಕೊಳ್ತೀನಿ. ನನಗೆ ಪುಸ್ತಕವನ್ನ ರೋಹನ್ ಕೊಟ್ಟ. ಹೇಳೋಣ, ಮೀ ಗೇವ್ ಬುಕ್ ರೋಹನ್. ಆತರ ಹೇಳ್ಬೋದಾ? ಆಹಾ. ಯಾರು ಕೊಟ್ರು? ರೋಹನ್ ಕೊಟ್ಟ. ಈಗ ಹೇಳೋದು ಹೇಗಿದೆ? ರೋಹನ್ ಗೇವ್. ವೆರಿ ಗುಡ್, ಸೂಪರ್. Rohan gave a book me too. Rohan gave a book me too. ಹೀಗೆ ಹೇಳೋದಾ? ಆಹಾ. ರೋಹನ್ ಗೇವ್ ಅ ಬುಕ್ ಟು ಮೀ. ಯಾರು ಕೊಡ್ತಿದ್ದಾರೆ? ಏನ್ ಮಾಡ್ತಿದ್ದಾರೆ? ಏನನ್ ಕೊಡ್ತಿದ್ದಾರೆ? ಈ ಆರ್ಡರ್ ಅಲ್ಲಿ ಇದ್ರೆ ಅದೊಂದು ಕಂಪ್ಲೀಟ್ ಆಗಿರೋ ಸೆಂಟೆನ್ಸ್, ಒಂದು ಅರ್ಥವಾಗೋ ಸೆಂಟೆನ್ಸ್ ಆಗತ್ತಲ್ಲ. ಕರೆಕ್ಟಾ? ನೀವೆಲ್ಲರೂ ಒಪ್ಕೊಳ್ತೀರಾ? ನಾನು ಟೀಚರ್. ಐ ಆಮ್ ಅ ಟೀಚರ್. I am a teacher. Yes, I am. I am a student. You will say like that. Correct. Rained yesterday it. ಮಳೆ ಬಿತ್ತು ನೆನ್ನೆ. ಈ ತರನು ಹೇಳ್ತೀವಿ. ನೆನ್ನೆ ಈ ತರನು ಹೇಳ್ತೀವಲ್ವಾ ನಾವು? ಹಾಗೂ ಹೇಳ್ಬೋದಾ? ನೆನ್ನೆ ಮಳೆ ಬಿತ್ತು. It rained yesterday. That sounds perfect. Right? ಸೊ ಇದನ್ನ ಯಾಕೆ ಮ್ಯಾಮ್ ಈ ಸೆಂಟೆನ್ಸ್ ಎಲ್ಲ ನಾವು ರೀಅರೇಂಜ್ ಮಾಡ್ತಿದೀವಿ? ಯಾಕೆ ರೀಅರೇಂಜ್ ಮಾಡ್ತಿದೀವಿ ಅಂದ್ರೆ, ಯಾರು ಅದನ್ನ ಮಾಡ್ತಿದ್ದಾರೆ ಅನ್ನೋ ವಿಷಯ ನಮ್ಗೆ ಮೊದ್ಲೇ ಗೊತ್ತಾಗ್ತಿದೆ. ಆತರ ಇತ್ತಂದ್ರೆ ಅದೊಂದು ಅರ್ಥವಾಗಿರೋ ಒಂದು ವಾಕ್ಯವಾಗತ್ತಲ್ಲ. ಯಾರು ಮಾಡ್ತಿದ್ದಾರೆ? ಯಾರು ಮಾಡ್ತಿದ್ದಾರೆ? ಯಾರು ಮಾಡ್ತಿದ್ದಾರೆ? ಈ ಎರಡನೇ ಸೆಂಟೆನ್ಸ್ ಅಲ್ಲಿ ರಾಜು, ಮೊದಲನೇ ಸೆಂಟೆನ್ಸ್ ಅಲ್ಲಿ ಮಗು ಬಗ್ಗೆ ಮಾತಾಡ್ತಿದೀನಿ. ನಾನ್ ಕೊಟ್ಟೆ ಒಂದು ವಾಚ್ ಅನ್ನ, ರೋಹನ್ ನನ್ಗೊಂದು ಬುಕ್ ಅನ್ನ ಕೊಟ್ಟ. ನಾನು ಟೀಚರ್ ಆಗಿದ್ದೀನಿ. ನಿನ್ನೆ ಮಳೆ ಬಿತ್ತು. ಇಟ್ ರೈನ್ಡ್ ಯೆಸ್ಟರ್ಡೇ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ನೋ, ಯಾರೊಬ್ರು ಆ ಕೆಲ್ಸವನ್ನ ಮಾಡ್ತಿದಾರೋ ಅದು ವಾಕ್ಯದಲ್ಲಿ ಮೊದ್ಲೇ ಬರುತ್ತೆ. ಹಾಗಿತ್ತಂದ್ರೆ ಅದು ಒಂದು ಅರ್ಥವಾಗಿರೋ ಸೆಂಟೆನ್ಸ್ ವಾಕ್ಯವಾಗತ್ತೆ. ಸೊ ಅಂದ್ರೆ ನಿಮ್ಗೆ ಗೊತ್ತಾಗಿದೆಯಾ ಅದ್ರಲ್ಲಿ ಏನ್ ನಾನು ಮಾತಾಡ್ತೀನಿ ಅಂದ್ರೆ, ಸಬ್ಜೆಕ್ಟ್ ಅಂದ್ರೆ ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್ ಸಬ್ಜೆಕ್ಟ್ ಅಲ್ಲ. ಯಾರೊಬ್ರು ಕೆಲ್ಸವನ್ನ ಮಾಡ್ತಿದಾರೋ ಅವ್ರನ್ನ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿದ್ರೆ ಮಗು, ಇಲ್ಲಿ ರಾಜು, ಇಲ್ಲಿ ನೋಡಿದ್ರೆ ಒಂದು ಐ ಅನ್ನೋ ವರ್ಡ್. ಐ ಅನ್ನೋದು ಏನ್ ಮಕ್ಕಳೇ? ಪ್ರೋನೌನ್. ವೆರಿ ಗುಡ್. ಅಂದ್ರೆ ಒಂದು ನೌನ್ ಆಗಿದೆ, ಇಲ್ಲದೆ ಒಂದು ಪ್ರೋನೌನ್ ಆಗಿದೆ. ಇವೆರಡೆ ನಾವು ಸಬ್ಜೆಕ್ಟ್ ಅನ್ನೋ ಜಾಗದಲ್ಲಿ ಬಳಸ್ತೀವಿ. ಸೊ ಇವಾಗ ನೀವು ಹೇಳಕ್ಕಾಗತ್ತಾ ಯಾವ್ದೆಲ್ಲ ವರ್ಡ್ ಸಬ್ಜೆಕ್ಟ್ ಅಲ್ಲಿ ಬರತ್ತಂತ? ನಾವು ಸಾರ್ಟ್ ಔಟ್ ಮಾಡೋಣ. ಯಾರೊಬ್ರು ಕೆಲ್ಸವನ್ನ ಮಾಡ್ತಿದಾರೋ ಅವ್ರ ಬಗ್ಗೆ ಈ ತರ ಹೇಳ್ತೀವಲ್ವಾ, ಸುಮ್ನೆ ಮಾತಾಡ್ತಾನೆ ಇರ್ಬೇಡ, ಸಬ್ಜೆಕ್ಟ್ಗೆ ಬಾ. ಅಂದ್ರೆ ಏನ್ ವಿಷಯನೋ ಅದ್ರ ಬಗ್ಗೆ ಮಾತಾಡು, ಈ ತರ ಹೇಳ್ತೀವಲ್ವಾ ನಾವು. ಕಮ್ ಟು ದಿ ಟಾಪಿಕ್. ಸೊ ಸ್ಪೀಕ್ ಅಬೌಟ್ ದಿ ಟಾಪಿಕ್. ದಟ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್. ಸರಿ. ಸೊ now you are going to categorize looking at words where I need to place it. Okay, either
ನೌನ್ ಕಮ್ಸ್ ಅಂದ್ರೆ ಒಬ್ಬ ವ್ಯಕ್ತಿಯ ಹೆಸರು, ಜಾಗ, ಪಕ್ಷಿ, ಪ್ರಾಣಿ, ಅಲ್ಲದೆ ಒಂದು ವಸ್ತು. ಇವೆಲ್ಲ ನಾವು ಏನಂತೀವಿ? ನಾಮಪದ ಅಂತೀವಿ. ಇದ್ರಲ್ಲಿ ಯಾವುದು? ಪರ್ಸನ್, ವೆರಿ ಗುಡ್. ಈ ಐ, ಹಿ, ಶಿ ಅವೆಲ್ಲ ಏನು? ಪ್ರೊನೌನ್, ವೆರಿ ಗುಡ್. ಇಟ್, ದೇ, ಥಿಂಗ್, ಒಂದು ವಸ್ತು, ಅದು ನೌನ್ ಆಗಿ ನಾವು ಹೇಳ್ತೀವಿ. ಆನಿಮಲ್, ಕರೆಕ್ಟ್. ಯು, ನೀನು, ನೀವು, ಇವೆಲ್ಲ ಪ್ರೋನೋ. ಸೂಪರ್ ಮಕ್ಕಳೇ. ಪ್ಲೇಸ್, ಜಾಗ. ಹಿ, ವಿ, ನಾವು, ಅವನು, ನಾವು, ಇವೆಲ್ಲ ಏನು? ಪ್ರೋನೌನ್ಸ್. ಇದೆಲ್ಲ ಯಾಕೆ ಮ್ಯಾಮ್ ಹೇಳ್ತಿದ್ದೀರಾ? ಇವೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನೋ, ಯಾರೊಬ್ರು ಕೆಲಸವನ್ನ ಮಾಡ್ತಿದಾರೋ ಅದನ್ನ ಸಬ್ಜೆಕ್ಟ್ ಅಂತೀನಿ. ಅಂದ್ರೆ ಸಬ್ಜೆಕ್ಟ್ ಅನ್ನೋ ಜಾಗದಲ್ಲಿ ಯಾವ ಪದಗಳೆಲ್ಲ ಬರುತ್ತೆ? ಇದರ್ ಅ ನೌನ್ ಕಮ್ಸ್ ಆರ್ ಅ ಪ್ರೊನೌನ್ ಕಮ್ಸ್. ಸೊ ವಿ ಹ್ಯಾವ್ ಸಾರ್ಟೆಡ್ ಔಟ್ ದಿ ವರ್ಡ್ಸ್ ದಟ್ ಇಸ್ categorized in noun as well as in pronoun. ಆಲ್ರೈಟ್? ಸೊ ನೆನಪಲ್ಲಿ ಇಟ್ಕೊಳ್ತೀರಾ? ಒಂದು ಸಬ್ಜೆಕ್ಟ್ ಅಂತ ಒಂದು ಸೆಂಟೆನ್ಸ್ ಅಲ್ಲಿ ಕೇಳ್ತಾರೆ ಅಂದ್ರೆ ಯಾವ ವರ್ಡ್ಸ್ ಎಲ್ಲ ಬರುತ್ತೆ ಅವೆಲ್ಲ ನೆನಪಲ್ಲಿ ಇಟ್ಕೊಳ್ತೀರಾ? ಓಕೆ. ಇವಾಗ ಒಂದ್ ಇಂಟ್ರೆಸ್ಟಿಂಗ್ ಆಗಿರೋ ಆಕ್ಟಿವಿಟಿ ನೋಡೋಣ. ಅದ್ರಲ್ಲಿ ನೀವೇ ನನಗೆ ಸಬ್ಜೆಕ್ಟ್ ನ ಸ್ಕ್ಯಾನ್ ಮಾಡಿ ಹೇಳಬೇಕು. ಓಕೆ, ಶಲ್ ವಿ? ಆಲ್ ಸಿಂಪಲ್ ಸೆಂಟೆನ್ಸಸ್ with which you'll be able to see whether a noun is being used or pronoun is being used as a subject. ಸಬ್ಜೆಕ್ಟ್ ಅಂದ್ರೆ ಏನಿಲ್ಲ, ಯಾರೊಬ್ರು ಒಂದು ಕೆಲಸವನ್ನ ಮಾಡ್ತಾರೆ, ಯಾವ್ದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದು ಸಬ್ಜೆಕ್ಟ್ ಅಷ್ಟೇ. ಕರೆಕ್ಟಾ? ಅರುಣ್ ಪ್ಲೇಸ್ ಕ್ರಿಕೆಟ್. ಯಾರು ಕ್ರಿಕೆಟ್ ಆಡ್ತಿದ್ದಾರೆ? ಅರುಣ್. ಅರುಣ್, ಸಬ್ಜೆಕ್ಟ್ ಇಸ್ ಐಡೆಂಟಿಫೈಡ್. ಎಸ್. ಮಧುರೈ ಇಸ್ ಬ್ಯೂಟಿಫುಲ್. ಅದೊಂದು ಜಾಗ ತಮಿಳ್ನಾಡಲ್ಲಿ. ಮಧುರೈ ಇಸ್ ಬ್ಯೂಟಿಫುಲ್. ಒಂದು ಜಾಗ, ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. A place, it is also a noun that also can be categorized as subject. I'm talking about Madurai, right? So subject is Madurai. The laptop works. ಆ ಸೆಂಟೆನ್ಸ್ ಓಕೆ. ಲ್ಯಾಪ್ಟಾಪ್ ಕೆಲಸ ಮಾಡುತ್ತೆ. ಲ್ಯಾಪ್ಟಾಪ್ ಅನ್ನೋದು ಏನ್ ಮಕ್ಕಳೇ? ಒಂದು ವಸ್ತು. ಸೊ ವಿ ಇನ್ಕ್ಲೂಡ್ a thing also in subject place. The laptop, it is identified. The lion roars. The lion roars. What roars? ಯಾವುದು ರೋರ್ ಮಾಡುತ್ತೆ? ಲಯನ್, ಸಿಂಹ. ಸೊ ಸಿಂಹನೇ ಇಲ್ಲಿ ಸಬ್ಜೆಕ್ಟ್. The lion is the subject that has been identified. She sings beautifully. ಆಹಾ, ಸಿಂಗ್ಸ್ ಅಲ್ಲ ಮಕ್ಕಳೇ. ಸಿಂಗ್ಸ್ ಅನ್ನೋದು ಹಾಡೋದು. ಅದು ಏನ್ ಕೆಲಸ ಮಾಡ್ತಿದಾರೋ ಕೆಲಸವಾಗದು ಏನಾಗತ್ತೆ? ವರ್ಬ್ ಆಗತ್ತೆ. ಯಾರು ಚೆನ್ನಾಗಿ ಹಾಡ್ತಿದ್ದಾರೆ? ಅವಳು. ಅವಳು ಅನ್ನೋದು pronoun. So the pronoun is also a subject. ಯಾರು ಚೆನ್ನಾಗಿ ಹಾಡ್ತಾರೆ? ಅವಳು. So she is the subject over here. We are talking about her. They study together. ಅವರು ಒಟ್ಟಿಗೆ ಓದ್ತಾರೆ. They, subject is they. He reads a book. Again a pronoun. He. Next, we share our lunch. ನಾವು ನಮ್ಮ ಲಂಚನ್ನ ಶೇರ್ ಮಾಡ್ಕೊಳ್ತೀವಿ. ನಾವು, we. ಸೊ ಯಾರ ಬಗ್ಗೆ ನಾವು ಮಾತಾಡ್ತಿದಿರೋ ಅದು ಸಬ್ಜೆಕ್ಟ್ ಆಗತ್ತೆ. ರೈಟ್? ಆ ಸಬ್ಜೆಕ್ಟ್ ಅನ್ನೋ ಕ್ಯಾಟಗರಿಯಲ್ಲಿ ನಾವು ಯಾವ್ದೆಲ್ಲ ಸೇರಿಸ್ತೀವಿ? ಈದರ್ ನೌನ್ ಆರ್ ಅ ಪ್ರೊನೌನ್. ಓನ್ಲಿ ದೀಸ್ ಟೂ ಥಿಂಗ್ಸ್. So in today's class, we saw phonic sounds of the letter CKHERMD. Also, we got to know when and where we use the letters C and K. ಯಾವಾಗ C ಇಂದ ಶುರು ಆಗುತ್ತೆ, ಯಾವಾಗ K ಇಂದ ಶುರು ಆಗುತ್ತೆ ಅದನ್ನ ನೋಡಿದ್ವಿ. ಅದಿಲ್ಲದೆ we also formulated words with these phonic sounds that we saw yesterday. SATPIN ಈ ಅಕ್ಷರಗಳ phonic sounds ನೋಡಿದ್ವಿ. ಇವತ್ತು ನೋಡಿದ್ರು ಅಕ್ಷರಗಳನ್ನ ಬಳಸಿ ಒಂದು ಹೊಸ ವರ್ಡ್ ನ ಫಾರ್ಮುಲೇಟ್ ಮಾಡಿದ್ವಿ. ವಿತ್ ದಿ ಸೌಂಡ್ಸ್ ವಿ ಫಾರ್ಮುಲೇಟೆಡ್ ದಿ ವರ್ಡ್. ಆಲ್ರೆಡಿ ದೀಸ್ ವರ್ಡ್ಸ್ ಆರ್ ನೋನ್ ಟು ಯು, ವೆರಿ ಮಚ್ ಫೆಮಿಲಿಯರ್ ಟು ಯು, ಬಟ್ we formulated with the help of the sounds. Then we got to know how we need to identify the subject in a sentence. Then we got to know the difference when and where we need to start a word with C and K. So ಇವತ್ತಿನ ಸೆಷನ್ ಅದಿಲ್ಲದೆ ಇನ್ನೊಂದು ನೋಡಿದ್ವಿ. ಏನು? We updated ourselves
two things. Who designed the rupee symbol? Also, Scotland of India. Which place is being called as Scotland of India? ಯಾವುದು ಮಕ್ಕಳೇ ನೆನಪಿದ್ಯಾ? ಎಸ್, ಕೂಲ್, ಸೂಪರ್. ಎಲ್ಲರೂ ಚೆನ್ನಾಗಿ ನೆನಪಿಟ್ಕೊಂಡ್ರ. ಚಪ್ಪಾಳೆ ನಿಮ್ಮೆಲ್ಲರಿಗೂ. ಫೈನ್. ಇವತ್ತಿನ ಸೆಷನ್ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಐ ಹೋಪ್ the two sessions for the day was very interesting. We will meet tomorrow as well. Thank you so much, friends. Jai Hind, Jai Bharat.